ನಮಗೇನು ಹೇಳಿಲ್ರಿ ಅವರು ಇಲ್ಲಿ ಇದು ಈಗ ಇಸ್ಪೇಟ್ ಆಡೋಕೆ ಏನು ಬಂದಿದ್ರತ್ರಿ ಆ ಪೇಸ್ ಅವರು ಏನಂತಲೇ ಪೊಲೀಸರು 8 ಮಂದಿ ಕಳಿಸಿ ಏನೈತೆ ಅವ್ರು ಹಿಡಿಯೋಕೆ ಬಂದಿದ ಮೇಲೆ ಐತಿ ಹೊಳಿಗೆ 8 ಮಂದಿ ಏನೈತ್ರಿ ಇದರ ಬೋಟ್ನ್ಯಾಗ ಬಂದು ಅವ್ರು ಭಯದಿಂದ ಅಂಜಿ ಹೊರಗೆ ಬರೋಕೆ ಕೋಶಿಸ್ ಮಾಡ್ಯಾರ ಅವ್ರದಿಂದ ಆಗಿದ್ದಾರೆ ಅದು ಪೇಸ್ ಸಿಬ್ಬಂದಿಯಿಂದ ಆಗಿದ್ದ ಇದು ಘಟನೆ ರೀ ಅವರು ಆಗ್ಲಿಕ್ಕೆ ಬರ್ಲಿಕ್ಕಂದ್ರೆ ಆಗ್ತಿದ್ದಿಲ್ಲ ರೀ ಪರಿಸ್ಥಿತಿ 8 ಮಂದಿ ಇದು ಆಗೋದು ಕಾರಣ ಅವರ ಕಾರಣ ರೀ. ಇಲ್ಲಿ ಏನು ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದು ನಿಮ್ಗೆ ಏನು ಮಾಹಿತಿ ಗೊತ್ತಿಲ್ಲ? ಇಲ್ಲ ಅವರು ಇಸ್ಪೇಟ್ ಆಡಾಗ್ತಿತ್ತು ರೀ ಅವರು ಇಲ್ಲಿ ಇದು ಟೈಮ್ ಪಾಸ್ ಸಂಬಂಧ ಬರ್ತಾರೆ ರೀ ಅದು ಆಡಾಗ್ತಿದ್ರು ಅವ್ರ ಭಾಳ ಲೀಡರ್ ಇದು ಅಲ್ರಿ ಅವರು ಏನು ಇಸ್ಪೇಟ್ ಏನಂತಿ ಹಂಗೆ ದೊಡ್ಡ ಗ್ಯಾಮ್ಲರ್ ಅಲ್ಲ ಅವ್ರಿಗೆ ಸಣ್ಣ 500 ರೂಪಾಯಿ 200 ರೂಪಾಯಿ ಆಡೋರು ಅಂಥವ್ರಿಗೆ ಅವರು ಇದು ಮಾಡ್ತಾರ ಅಂತ ತಪ್ಪು. ಈಗ ನಿಮ್ಮ ಸಹೋದರ ಮೆಹಬೂಬ್ ವಾಲಿಕರ್ ಅವರು ಏನು ಕೆಲಸ ಮಾಡ್ತಾ ಇದ್ರು? ಮೇನ ಹಿಡಿತಾರೆ ಇದು ಮೇನ ಹಿಡಿಯಾಕೆ ಬಂದಾರ್ರಿ ಮೇನ ಬಲಿ ಒಯ್ದಾರ್ರಿ ಅವರು ಮೇನ ಬಲಿ ಒಯ್ದಾರ್ರಿ ಅವರು ಮೇನ ಬಂದಿ ಮೇಲೆ ನೋಡಿದ ಮೇಲೆ ಕೂತಾರೆ ಅವ್ರು ಕೂತಿನ ಮೇಲೆ ಏನಂತ ಅವರು ಬಂದಿದ ಮೇಲೆ ಓಡಿ ಬಂದಾರ್ರಿ ಆ ಕಡೆ ಬಲಿನ ಮನೆ ಎತ್ತಂದು ಇಟ್ಟು ಹೋಗ್ಯಾರ ಅವ್ರು. ಮದುವೆ ಆಗಿತ್ತಾ ಅವ್ರದ್ದು? ಏನು ಆಗೈತ್ರಿ 2 ಮಕ್ಳು ಅದಾರ. ಈಗ ಈ ಘಟನೆ ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? ಅವ್ರ ತಂದೆ ಅಥವಾ ಅವ್ರ ತಾಯಿ ಮತ್ತು ಹೆಂಡತಿ ಅವರು ಏನಾದರೂ ಮಾಹಿತಿ ಗೊತ್ತಾಗಿದೆ? ಇಲ್ಲಿ ಸಾಯಂಕಾಲ 6 ಗಂಟೆಗೆ ರೀ 6 ಗಂಟೆಗೆ ಈಗ ಇಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ, ಏನಾಗ್ಬೇಕಂತೀರಿ? ಈಗ ಏನಾಗ್ಬೇಕಂದ್ರೆ ಅದ್ರ ಏನು ಸಿಕ್ಕರೆ ಏನಂತಿ ಅವ್ರು ಯಾರು ಇದು ಮಾಡ್ಯಾರ ಅವ್ರ ಮೇಲೆ ಕಠಿಣ ಕರ್ಮ ತೊಗೋಬೇಕ್ರಿ. ಈ ಮುಂದೇನು ಈ ಪರಿಸ್ಥಿತಿ ಆಗಬಾರ್ದು. ಇಲ್ಲಿ ಏನೈತಿ ಅಂದ್ರೆ ನಮ್ಮ ಊರಾಗ ಒಟ್ಟು ಏನೈತಿ ಬರೀ ರೊಕ್ಕ ಬೆನ್ನ ಹತ್ತಿ ಆದ್ರ ಈ ದಾಳಿ ಮಾಡೋದು ಇದು ಕರ್ತ ಅಲ್ರಿ ಅದು ಈ ನಮ್ನಿ ಮಾಡೋದು ಏನು ಮಾಡಿದ್ರೆ ಊರಾಗ ಮಾಡಲಿ ರೀ ಹೊಳಿ ದಂಡಿಗೆ ಮಾಡೋದು ಏನೈತಿ ರೀ ಈ ನಮ್ನಿ ಮಾಡಾಕ್ತಾರ ಅವ್ರ ಮೇಲೆ ಏನು ಕರ್ಮ ತೊಗೋತಿರ್ ತೊಗೋರಿ. ಯಾವ ರೀತಿ ಘಟನೆ ಆಗಿದೆ ಅನ್ನೋಂಥದ್ದು ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಾಯ್ತು? ನಮ್ಗೆ ಏನು ಅದ್ರ ಪ್ರಕಾರ ಬರ್ತೀರಿ ಇಲ್ಲಿ ಹೊಳಿಗೆ ಬಂದಿದ್ದರು ಮೇನ ಹಿಡ್ಯಾಕೋ ನಾವು ಹೊಲ್ದಾಗಿದ್ದು ರೀ ಇಂದ ಮಂದಿ ಹೇಳಿ ಮೇಲೆ ನಾವು ನಮ್ಮ ಹುಡುಗ ಅದ ಅಂದ ಮೇಲೆ ಬಂದಿದ್ದೆವು ಮತ್ತು ಹ್ಯಾಂಗೆ ಅದು ಕೇಳಿದ್ದೇವೆ ರೀ. ಇಲ್ಲಿ ಪಿ ಎಸ್ ಸಾಹೇಬ್ರ ಕಡೆ ದಂಡಿಗೆ ಬ್ರಿಡ್ಜಿಗೆ ನಿಂತಿದ್ರು 8 ಮಂದಿ ಏನು ಪೊಲೀಸರು ಏನೈತಿ 2 ಕಡೆ ಭಾಗಾಗಿ ಹಿಡ್ಯಾಕೆ ಬಂದಾರ ರೀ ಹಿಡ್ಯಾಕೆ ಬಂದಿದ ಮೇಲೆ ಇವ್ರು ಏನೈತಿ ಅಂಜಿ ಇದ್ರಾಗ ಹತ್ತಿ ಕಡ್ಯಾಕೆ ಆಗ್ಬೇಕಂತೇಳಿ ಜೀವಕ್ಕೆ ಭಯಪಟ್ಟೆ ಕಡ್ಯಾಕೆ ಆಗ್ಬೇಕಂತೇಳಿ ಈ ಕಡೆ ಪಾಸ್ ಆಗ ಬಂದಾರೆ ನಡು ಏನೈತಿ ಏನಾಗೈತಿ ಘಟನೆ ಒಳಗೆ ನಮ್ಗೆ ಗೊತ್ತಿಲ್ಲ ರೀ. ನೀವು ಎಷ್ಟು ಜನ ಸಹೋದರರು? ನಾವು 5 ಮಂದಿ ರೀ 5 2. ಅದೇ ತರನಾಗಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಈ ಘಟನೆ ಬಗ್ಗೆ ತಾವು ಏನು ಹೇಳ್ತೀರಿ? ಅಲ್ಲ, ಅಕಸ್ಮಾತ್ವಾದ ಘಟನೆ ಇದು. ಈ ದಲಿತ ಕುಟುಂಬಗಳಿಗೆ ಅವರಿಗೆ ಉಪಜೀವನಕ್ಕೆ ಮತ್ತು ರಾಜ್ಯ ಸರ್ಕಾರದವರು 10 ಲಕ್ಷ ಹೆಚ್ಚಿಗೆ ಕೊಟ್ಟು ಅವರಿಗೆ ಮತ್ತೇನು ಯಾವುದರ ಒಂದು ಯೋಜನೆಯಲ್ಲಿ ಮನಿಗಳು ಕೊಡಬೇಕು, ಸರ್ಕಾರದಿಂದ ಇವರಿಗೆ ಹೆಚ್ಚಿನ ಒಂದು ಸವಲತ್ತು ಸಿಗಬೇಕಂತ ನನ್ನ ಆಗ್ರಹ. ಆಮೇಲೆ ಈ ರೀತಿ ಘಟನೆ ಹಿಂದೆ ಯಾವಾಗ ಆಗಿತ್ತಾ ಅಥವಾ ಇದು ಫಸ್ಟ್ ಟೈಮ್ ನಿಮಗೆ? ಇದೇ ಮೊದಲು ಸರ್. ಇಂಥ ಘಟನೆ ನಡೆದಿದ್ದು ಇದೇ ಮೊದಲು. ಇಂಥ ಘಟನೆ ಯಾವಾಗ ನಡೆದಿದ್ದಿಲ್ಲ, ಆದರೆ ಇದೇ ಘಟನೆ ನಡೆದಿದ್ದು ಫಸ್ಟಿಗೆ ನಮ್ಮ ಬಿಜಾಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನಾಗ ಪ್ರಥಮ ಘಟನೆ ಅದು ಆಗಿದ್ದು. ಒಟ್ಟು 6 ಜನ ಈಗ ಸದ್ಯ ಇದಾಗಿರುವಂಥದ್ದು. ಏನು ಗ್ರಾಮಸ್ಥರು ಏನಂತಿದ್ದಾರೆ? ಯಾವ ರೀತಿ ವಾತಾವರಣ ಇದೆ ಗ್ರಾಮದಲ್ಲಿ? ಗ್ರಾಮಸ್ಥರು ಎಲ್ಲರೂ ಶೋಕ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇಂಥ ಘಟನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಈಗ ಸರ್ಕಾರಿ ಇಲಾಖೆಗಳು ಎಲ್ಲರೂ ತಮ್ಮ ಏನೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದಷ್ಟು ಅವರ ಕುಟುಂಬಗಳಿಗೆ ಹೆಚ್ಚಿನ ಸರ್ಕಾರದವರು ಸ್ವಲ್ಪ ಆದ್ಯತೆ ಕೊಡಬೇಕು, ಪರಿಹಾರ ಕೊಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.